ನೀನು ಆಸಕ್ತಿಯಿಂದ ಪ್ರೇಯರ್ ಮಾಡಿ ನೋಡು, ನಿನಗೆ ದೇವರ ಆತ್ಮಗಳನ್ನ ಕೊಟ್ಟೆ ಕೊಡ್ತಾನೆ. ಆದ್ರೆ ನೀನು ಹಣ ಕೇಳಿದಷ್ಟು ಆತ್ಮಗಳನ್ನ ಕೇಳ್ತಾ ಇಲ್ಲ. ಬಹಳ ನಡುಕದಿಂದ, ಭಯದಿಂದ, ಕಣ್ಣೀರಿನಿಂದ ನಿಮ್ಮ ಹತ್ರ ಕೂಗಬೇಕಾಗಿದೆ ಇವತ್ತು ನಾನು ಬೆಳಗ್ಗೆ. ನೋಡ್ರಿ, ನಾನು ನಿಮಗೆ ಕೆಲವರನ್ನು ತೋರಿಸ್ತೀನಿ. ನೋಡ್ರಿ ಅವ್ರು ಯಾರು ಅಂತ. LIC ಹೆಡ್ ಗೋಲ್ಡ್ ಮೆಡಲ್ ಅನ್ನ ಹೊಂದಂತ ಪ್ಯಾಟ್ರಿಕ್ ಜಾಶುವಾ ನನ್ನ ಇನ್ಸ್ಪಿರೇಷನ್. ಗೋಲ್ಡ್ ಮೆಡಲ್ ಅನ್ನ ಬಿಸಾಕಿ ಆತ್ಮಗಳಿಗೋಸ್ಕರ ಮಿಷನರಿ ಆಗಿ ಬಂದರು. ಎರಡನೇ ವ್ಯಕ್ತಿ ಸ್ಯಾಮ್ ಕಮಲೇಶನ್, ವೆಟನರಿ ಡಾಕ್ಟರ್. ಅಷ್ಟು ಹಣಗಳನ್ನ ಸಂಪಾದನೆ ಮಾಡಿದಂಥ ವೆಟನರಿ ಡಾಕ್ಟರ್ ಬಿಸಾಕಿ ಸೇವೆಗೆ ಬಂದರು. IITಯಲ್ಲಿ ಅತಿ ದೊಡ್ಡ ಸಂಬಂಧಗಳನ್ನು ಹೊಂದ್ಕೊಳ್ಳುವಂಥ IIT ಸ್ಟೂಡೆಂಟ್ R. ಸ್ಟ್ಯಾನ್ಲಿ. ಇವರೆಲ್ಲ 26, 27 ವಯಸ್ಸುಗಳಲ್ಲಿ. ನಿಮ್ಮ ಯೌವನಸ್ಥರುಗಳು ನಿಮ್ಮ ವಯಸ್ಸುಗಳಲ್ಲಿ ನಾನೆಲ್ಲ ಸೇವೆಗೆ ಬರಲಿಕ್ಕೆ ಕಾರಣ ಇಂಥ ಭಕ್ತರುಗಳು. ಅದನ್ನ ಕಸವಾಗಿ ಎಣಿಸಿದ್ರು. ಅಗಸ್ಟಿನ್ ಜಬಕುಮಾರ್, ಇಂಗ್ಲಿಷ್ ಎಲೆಕ್ಟ್ರಿಕ್ ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದವರು ಇವರೆಲ್ಲ. 80ರ ದಶಕದಲ್ಲಿ ಇವತ್ತು ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ ಸೇವೆಗಳು ಎದ್ದಿದ್ರೆ ಇಂಥ ಭಕ್ತರುಗಳು, ಅವ್ರ ಕಂಪನಿ, ಅವ್ರ ಕೆಲಸಗಳು, ಅವುಗಳೆಲ್ಲ ಇದ್ರಿ ಅವ್ರಿಗೆ. ಆದ್ರೆ ದೇವರು ನಮಗೆ ಕೊಟ್ಟಿದ್ದು ದಾನ. ಅಗಸ್ಟಿನ್ ಜಬಕುಮಾರ್ ಎಲ್ಲ ಹೆಣ್ಮಕ್ಳುಗಳಲ್ಲಿ ಒಬ್ಬನೇ ಮಗ. ಇದೆಲ್ಲ ಕಥೆ ಅಲ್ಲ ನಾನು ನಿಮ್ಗೆ ಹೇಳ್ತಾ ಇರೋದು. ಅದ್ರಲ್ಲಿ 2 ಸತ್ತೋದ್ರು, ಇನ್ನಿಬ್ರು ಉಳಿದಿದ್ದಾರೆ ಅಷ್ಟೇ. ಈ ವಾರ ಎಲ್ಲ ನನ್ನ ಹೃದಯ ಹಿಂಡ್ತಾ ಇತ್ತು. ಒಬ್ಬನ ಒಂದು ಸಣ್ಣ ಸೇವೆಗೆ ಕರೆದ್ರೆ ಯೌವನಸ್ಥರುಗಳು ಮಕ್ಕಳು ಇವತ್ತಿಲ್ಲ ಚರ್ಚ್ಗಳಲ್ಲಿ ಸೇವೆಗೆ ಬರಕ್ಕೆ. ಎಲ್ಲೂ ಹೋಯ್ತು? ನಾವೆಲ್ಲ ಓಡಿ 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 ಸೇವೆ ಮಾಡಿದ್ರಿಂದಲೇ ದೇವರ ಕೃಪೆ ನಮಗೆ ಕೊಟ್ಟಂತ ಟೈಮ್. ನಮ್ಮಮ್ಮ ಎಷ್ಟೋ ಸರಿ ಬೈದ್ರು. ನಾವೊಂದನ್ನ ಅರ್ಥ ಮಾಡ್ಕೊಂಡು ಇಂಥ ಭಕ್ತರುಗಳ ಲೈಫ್ನೆಲ್ಲ ನೋಡುವಾಗ ನಾವು ಮಾಡ್ತಾ ಇರೋದು ಏನೂ ಇಲ್ವಲ್ಲ, ಬಿಡಿಗಾಸು ಇಲ್ವಲ್ಲ. ಈಗಲೂ ನನಗೆ ಹಂಗೆ ಅನ್ನಿಸ್ತಾ ಇದೆ. ಈ ಯೂಟ್ಯೂಬ್ನಲ್ಲಿ ಪ್ರಸಂಗ ಮಾಡೋದಕ್ಕಿಂತ ಒಬ್ಬೊಬ್ಬನೊಂದಿಗೆ ನೆನ್ನೆ ಜೈಲಿನಲ್ಲಿ ಅವನ ಹತ್ರ ಮಾತಾಡುವಾಗ ಎಷ್ಟು ಖುಷಿಯಾಗಿ ನೆನ್ನೆ ನಾನು ಮನೆಗೆ ಬಂದೆ ಗೊತ್ತಾ. ಸ್ವಾಮಿ, ಈ ವಾರದಲ್ಲಿ ಕೆಲವು ಆತ್ಮಗಳಿಗೆ ಸುವಾರ್ತೆ ಹೇಳಲಿಕ್ಕೆ ನನಗೆ ನೀನು ಭಾಗ್ಯ ಕೊಟ್ಟಿಯಲ್ಲ. ನಿನ್ನ ಹೃದಯ ಹಿಂಡಿದೀಯಾ? ನಿನ್ನ ರಕ್ಷಣೆ ಹೊಂದಿದ್ದು ಈ ಥರ ಮಕ್ಕಳು ಹಾಕೊಂಡು ಮರಿ ಹಾಕೊಂಡು ಸತ್ತ ಹಂಗೆ ಸಾಯಕ? ಅದಕ್ಕ ದೇವರ ರಕ್ತ ಸುರಿಸಿರೋದು ನಿನ್ಗೆ? ಅದೇನಾ ನಿನ್ ಜೀವನ? ಬರೀ ನಿನ್ ಮಕ್ಕಳಿಗೆ ಮನೆ, ಆಸ್ತಿ ಪಾಸ್ತಿ, ಫೀಸಿಗೆ ದುಡ್ಡು ಕಟ್ಟು, ಇಷ್ಟೇನಾ ಲೈಫ್ ಒಬ್ಬ ಯೇಸು ಸ್ವಾಮಿ ವಿಶ್ವಾಸಿಗೆ? ಎಲ್ಲೋಯ್ತು ಇವತ್ತು ಆತ್ಮ ಭಾರ? ಇವತ್ತಿನ ಯೌವನಸ್ಥರಿಗೆ ಮೈಕಿಗೆ ಹಾಡಾಡಕ್ ಬೇಕು, ಅದು ಬೇಕು, ನೇಮು ಫೇಮು, ಬಿಡುಗಾಸು ಕಲ್ತಿಲ್ಲ. ಆದ್ರೆ ಹೊಗಳಿಕೆಗಾಗಿ ಸತ್ತವರು ದೇವರಿಗಾಗಿ ಏನಾದರೂ ಮಾಡ್ತಾರೆ. ದೇವರಿಗಾಗಿ ಸಣ್ಣದನ್ನಾದ್ರೂ ಮಾಡ್ಬೇಕು ಅನ್ನೋ ಆಸೆ ಅವನಿಗಿರುತ್ತೆ. ಪ್ರಿಯ ದೇವರ ಮಕ್ಕಳೇ, ನನ್ನ ಕೂಗು ಇವತ್ತು ನಿಮ್ಮನ್ನು ಎಚ್ಚರಿಸುವಂತೆ ಕಂಡ್ರು. ಇನ್ನು ನನ್ನ ಹೃದಯದ ಆಳದಲ್ಲಿ ರಾತ್ರಿಗಳಲ್ಲಿ ಉಟ್ಕೊಳ್ಳೋ ಸಂಕಟ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ.